ಬೆಳಗ್ಗೆ ಬೆಳಗ್ಗೆ ಎದ್ದು ನಾನು ನೀಟಾಗಿ ರೆಡಿಯಾಗಿ ನಾನು ಹೋಗಿದ್ದೆ ತಿಂಡಿ ಕಡೆ. ಇವತ್ತು ನಮ್ಮ ಪಿ ಜಿಲಿ ದೋಸೆನ ಮಾಡಿದ್ರು, ಅದನ್ನ ತಿನ್ಕೊಂಡು ನಾನು ನಮ್ಮ ವರ್ಕಿಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ನಾನು ತಿಂಡಿನ ಮುಗಿಸ್ಕೊಂಡೆ. ಆಯಿತು. ಆಮೇಲೆ ಏನೂ ಇಲ್ಲ, ನಾವು ಡೈರೆಕ್ಟಾಗಿ ಬಂದಿದ್ದೆ ವರ್ಕ್ ನಡೀತಿದ್ದ ಪ್ಲೇಸಿಗೆ. ಅಲ್ಲಿ ಒಳಗಡೆ ಬಿಡ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಸೇಫ್ಟಿ ಝೋನ್ ನಮ್ಮ ಕಂಪ್ನಿ ಇನ್ನೂ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಸೆಕ್ಯೂರಿಟಿಗಳು ಕೆಳಗಡೆಗೆ ಬಿಡ್ತಾ ಇರಲಿಲ್ಲ. ಆಮೇಲೂ ಕೊನೆಗೆ ಕೆಳಗಡೆಗೆ ಬಿಟ್ಟರು. ನಾವು ಮೊಬೈಲ್ ನೋಡಿ ನೋಡಿ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇದನ್ನ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆದ್ರೂ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಅದಕ್ಕೆ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಬಂದು. ನಮ್ಮ ಕಂಪ್ನಿ ಹಿಂದಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅದಕ್ಕೆ ನೋಡ್ತಾ ನಿಂತ್ಕೊಂಡು ಇಲ್ಲಿ ವೇಸ್ಟೇಜ್ನ ಲೋಡಿಂಗ್ ಮಾಡ್ತಾ ಇದ್ರು. ಈ ಧೂಳ್ ಪಕ್ಕ ನಿಂತ್ಕೊಂಡ್ಬಿಟ್ರೆ ಎಷ್ಟೇ ಕಪ್ಕಿದ್ರು ಅವನಂತೂ ಬೆಳ್ಳಗಾಗ್ಬಿಡ್ಬೋದು ಮಾತ್ರ. ಆಮೇಲೆ ಟೆರೆಸಿಗೆ ಹೋಗೋಣ ಅಂತ ಹೋದೆ. ಅಲ್ಲಂತೂ ತುಂಬಾ ಚಳಿ ಆಯ್ತಿತ್ತು. ಅದಕ್ಕೆ ಬಂದು ರೂಮಿಗೆ ವಾಪಸ್ ಬಂದು ತಲೆಗೆ ಕ್ಯಾಪ್ ಹಾಕೊಂಡು ಮೇಲಕ್ಕೆ ಹೋದೆ. ಚಳಿ ಬಂದವ್ರ ತರ ಗಡ 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 ಗಡ. ಇವತ್ತು ಸ್ವಲ್ಪ ಬಟ್ಟೆನ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ನಾವು ಡೈರೆಕ್ಟ್ ಊಟನ ಮುಗಿಸ್ಕೊಂಡು ಬಂದು ನೋಡಿದೆ. ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಗಿತ್ತು. ಅದನ್ನ ಇವತ್ತು ಒಣಗಾಕ್ಬಿಟ್ಟು ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡಿದೆ.